ಇಲ್ಲ ಫ್ರೆಂಡ್ ನನಗೆ ಫೋನ್ ಮಾಡಿದ್ದ ಎಲ್ಲದಿಲ್ಲ ಅಂತ ಗಾಡಿ ತೊಂಬರಾತಿನ ಅಂತ ಕೇಳಿದ ಗಾಡಿ ತೊಂಬರಾತಿಲ್ಲ ಅಂತ ಹೇಳಿದೆ. ಫೋನ್ ಮಾಡದ ಈಗೂ ಫೋನ್ ಮಾಡಿದ ಗಾಡಿಯಲ್ಲಿ ಮುಚ್ಚಿಟ್ಟೇನೆ ಫೈಂಡ್ ಔಟ್ ಮಾಡ್ತಾನೆ. ಲೆಟ್ಸ್ ಸಿ ಗೈಸ್. ಹಲೋ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ಪೀಟರ್ ಬ್ಲಾಗ್ಸ್. ಗಾಯ್ಸ್ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಯಾರ್ಯಾರು ಹೋಗಿ ನೋಡಾತಿರಲ್ಲ ಅವರೆಲ್ಲ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ. ವಿಡಿಯೋ ಚಲೋ ಅನ್ಸಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ, ಆಮೇಲೆ ತಳಗೆ ಕಮೆಂಟ್ ಹಾಕ್ರಿ ಗಾಯ್ಸ್ ಹೆಂಗಾಯ್ತು ಅಂತಂದು. ಗಾಯ್ಸ್ ಇವತ್ತು ಜಲ್ದಿ ನಾನಂತರೂ 5:30 ಇದ್ದೆ ನಾನು. ನಮ್ಮ ಮಮ್ಮಿ ಆಯ್ಲಿ ಫೇಸ್ ಐತೆ ತೋರಿಸ್ಬೇಡ ಅನ್ನತ್ತಾರ. ಸೊ ಮಮ್ಮಿ ಇವತ್ತು ನೋಡ್ರಿ ಬ್ರೆಡ್ ಆಮ್ಲೆಟ್ ಮಾಡಿಟ್ಟಾರ. ವಾವ್, ಎಷ್ಟು ಲಗು ಜಲ್ದಿ ಎದ್ದೇನ ಮಮ್ಮಿ, ನಾ ಜಲ್ದಿ ಎದ್ದೇನಂದು ಮಾಡಿ 5:30ಗೆ ಚಾಯ್ ಗಾಯ್ಸ್, ಹ್ಯಾವ್ ಅ ಚಾಯ್ ಆ್ಯಂಡ್ ಬ್ರೆಡ್ ಆಮ್ಲೆಟು ತಿನ್ರಿ. ನಮ್ಗೆ ಲಾಸ್ಟ್ ಕ್ಲಿಪ್ದಾಗಿ ಮಕ್ಕೊಂಡೇನ ಅಂತಂದ ನೋಡ್ರಿ. ಹಾಯ್ ಮಾಡ, ಇದನ್ನ ಕ್ಲಿಪ್ ಹಾಕ್ತೀನಿ. ಹಾಯರ್ ಮಾಡಲಿ ಅಭಿಷೇಕ. ಅವ ಕಾಲೇಜಿಗೆ ಇವತ್ತು ಜಲ್ದಿ ಹೋಗ್ಯಾನ. ಏನಂದಾರ ನಿಮ್ಮ ಸರ್? ಇವ್ನ ಕಾಲೇಜಿಗೆ ಇವ ಹೋಗ್ಯಾನ ಜಲ್ದಿ. ಒಂದು ಸ್ವಲ್ಪ 4 ಮಂದಿ ಬಂದು ಲೇವರ ಕರ ಹಸಗಿ ಮಾಡಕ್ಕೆ ಹೇಳ್ಯಾರ ನೋಡ. ಹಂಗೇನು ಹೇಳಂಗಿಲ್ಲ. ಅವ್ರು ಏನಂದಾರ್ರಿ, ಯಾಕೆ ಇಷ್ಟು ಜಲ್ದಿ ಎದ್ದು ಬಂದಿರಿ, 8 ಗಂಟೆಗೆ ಜಲ್ದಿ ಎದ್ದು ಬಂದಿರಲ್ಲ ನೀವೆಲ್ಲ ಅಂತ ನಾವು ಅನ್ಕೊಂಡಿದ್ದಲ್ಲ. ಸರ್ ಹೌದಾನೆ ಸರ್, ನಾನು ಅನ್ಕೊಂಡಿದ್ದೆಲ್ಲ ಇಷ್ಟು ಜಲ್ದಿ ಬರ್ತೇನೆ ಅಂತಂದು. ಗೈಸ್ ಕಾಲೇಜ್ದಾಗ ಚಲೋ ಮಸ್ತ್ ಹೆಸರು ಇಟ್ಕೊಂಡ್ರಿ, ಫುಲ್ ಎಡಿಟ್ ಎಲ್ಲ ಮಾಡ್ತಾನಂತ. ಇವ್ನ ಇನ್ಸ್ಟಾಗ್ರಾಮ್ ಪೇಜ್ ನಾನು ಹೋದ್ ಬ್ಲಾಗ್ದಾಗ ಹಾಕೀನಿ. ಅಭಿರಾಮ್ಸಿ ಅಂತ ಐತೆ ನೋಡ್ರಿ, ಹೋಗಿ ಅಭಿರಾಮ್ಸಿ ಅಂತ ಬ್ಲಾಗ್ ಐತಲ್ಲ, ಇದು ಇನ್ಸ್ಟಾಗ್ರಾಮ್ ಪೇಜ್ ಐತಲ್ಲ, ಅದಕ್ಕೆ ಹೋಗಿ ಫಾಲೋ ಮಾಡಿರಿ. ವಿಡಿಯೋ ಎಡಿಟಿಂಗ್ ಮಸ್ತ್ ಮಾಡ್ತಾನೆ, ನನಗೆ ಮಾಡಿಕೊಡೋದಿಲ್ಲ. ಆದ್ರೆ ನಿಮಗೂ ಯಾರ್ದು ಇದ್ರೆ ಹೇಳ್ರಿ, ನನಗೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಅಕಸ್ಮಾತ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಲಾಸ್ಟ್ ಇಂಟ್ರೋದಾಗ DM ಮಾಡಿರಿ, ನಾನು ರಿಪ್ಲೈ ಮಾಡ್ತೀನಿ ಆಬ್ವಿಯಸ್ಲಿ. ಸಾಕು ಅಭಿಷೇಕ್. ಸೊ ಲೆಟ್ಸ್ ಹ್ಯಾವ್ ಅ ಮಮ್ಮಿ ಜಲ್ದಿ ಹೋಗ್ಬೇಕು. ಇನ್ನೊಂದು ಏನೇನು ಶೆಡ್ಯೂಲ್ ಇತ್ತಂತೆಲ್ಲ ಹೇಳ್ತಂತ, ಅಲ್ಲಿವರೆಗೂ ಸ್ಟೇ ಡೌನ್ ಗೈಸ್. ಸೊ ಫೈನಲಿ ನಾಷ್ಟ ಆಯ್ತು ರೀ ಗೈಸ್. ಈಗ ಜಸ್ಟ್ ನಾಷ್ಟ ಐತೆ, ಎಲ್ಲ ನಾಷ್ಟ ಮುಗಿಸ್ಕೊಂಡ್ವಿ. ಸೊ ಅಂತಂದರೆ ನಾವು ಇವತ್ತು ಹುಬ್ಳಿಗೆ ಹೋಗ್ಬೇಕಾಗೈತಿ. ನಾ ಶೆಡ್ಯೂಲ್ ಹೇಳ್ಬಿಡ್ತೀನಿ ನೋಡ್ರಿ. ಹುಬ್ಳಿಗೆ ಹೋಗಿ ಫಸ್ಟ್ ವ್ಲಾಗ್ದಾಗ ನೋಡಿರ್ಬೇಕು, ನಮ್ಮ ಫ್ರೆಂಡಿಗೆ ಅವ್ನು ಹೋಗಿ ಪಿಕ್ ಮಾಡ್ಕೋಬೇಕು. ಅವ್ನು ಪಿಕ್ ಮಾಡ್ಕೊಂಡು ನಮ್ಮ ಫ್ರೆಂಡಿಗೆ ಪಿಕ್ ಮಾಡ್ಕೊಂಡು ಸ್ವಲ್ಪ ಡಾಕ್ಯುಮೆಂಟೇಷನ್ ಕೆಲಸ ಅದಾವ. ಡಾಕ್ಯುಮೆಂಟೇಷನ್ ಕೆಲಸ ಆಗಿನ ಕೂಡಲೇ ಸೊ ಅದಕ್ಕಿಂತ ಮುಂಚೆ ಅಥವಾ ಸೊ ಬೆಳಗ್ಗೆ ನಮ್ಮ ತಮ್ಮಗಿದ್ದ ಅಂತ ಏನೋ ಯಾರಿಗೆ ಕೂತಿದ್ರು ಅಂತ ಹೇಳತ್ತಾನೆ. ಬಟ್ ಇವ್ನು ಹೇಳಕ್ಕೆ ಬರಂಗಿಲ್ಲ ರೀ. ಕುತ್ಕೊಂಡು ಬಂದು ನನ್ನ ಮೇಲೆ ಹಾಕಿದ ಅವ. ಅದಕ್ಕೆ ಹೇಳಕ್ಕೆ ಬರೋದಿಲ್ಲ. ಒಂದಷ್ಟು ಈಗ ಚೆಕ್ ಮಾಡತ್ತೀನಿ. ಅದಕ್ಕೆ ಮತ್ತು ನಾ ಈಗ ಹುಬ್ಳಿಗೆ ಹೋಗ್ಬೇಕ್ರಿ, ನೀನಾಗ ಕುತ್ಕೊಂಡ್ಬಂದಿ ಅಂತೇಳಿ ನನಗೆ ಅನ್ಬೇಕು ಅವ್ರು. ಅವ ಮತ್ತು ನಮ್ಮ ಮಮ್ಮಿ ನನಗೆ ಬೈಬೇಕು. ಅದಕ್ಕೆ ಈಗ ಸೊ ಯಾರೋ ಗೊತ್ತಿರಂತ ಅಜ್ಜ ಇದ್ರಂತ. ಸೊ ಅದಕ್ಕೆ ಸುಮ್ಮನೆ ಬ್ಯಾಡ, ಏನು ಅನ್ಬಾರ್ದು. ಬಟ್ ಇದ್ದಿದ್ರು ಏನೋ ಮಾತಾಡೋಕೆ ಬರ್ತೈತಿ. ಬಟ್ ಹಂಗಿಲ್ಲ, ಯಾರು ಹರಿದವಾಗಿತ್ತಂದ್ರೆ ಬೈದು ಬಾ ಅಂತ ಹೇಳಿದ್ದೆ ನಾನು. ಗಾಡಿ ಏನು ಗೊತ್ತಿಲ್ಲ. ಸೊ ಆಲ್ ರೈಟ್ ಗಾಯ್ಸ್, ಎಲ್ಲ ಫ್ರೆಶ್ ಅಪ್ ಆಗಿ ಸಿಗ್ತಂತ ಅಲ್ಲಿವರೆಗೂ ಸ್ಟೇ ಡೌನ್ ಗಾಯ್ಸ್. ಸೊ ಗಾಯ್ಸ್ ಫೈನಲಿ ಫ್ರೆಶ್ ಅಪ್ ಆಗಿ ಜಸ್ಟ್ ಹೋಗೋಣಂತ್ರಿ ನಾವು ಹುಬ್ಳಿಗೆ. ಮಮ್ಮಿ ನನಗೆ ಬೆಳಗ್ಗೆಲಿಂತ್ರ ದಬಾಶಿ ಬಯಕತ್ತಾರೆ. ಇದಕ್ಕೆ ಹೊಂಟಿ ಹಗರ್ ಹೊಡಿ ಗಾಡಿ ಆಕ್ಸಿಡೆಂಟ್ ಆಗತ್ತಾವ ಹುಬ್ಳಿ ಧಾರವಾಡದ ಭಾಳ. ಗಾಡಿ ಒಯ್ಯಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಹೇಳ್ತಿರ್ತಾರೆ ಮಕ್ಕಳು. ಮತ್ತು ತಂದೆ ತಾಯಿ ಕೇರ್ ಮಾಡ್ತಾವ. ಹೌದು, ನಮ್ಮ ಮಮ್ಮಿಗೆ ಇದಕ್ಕೆ ತೋರ್ಸಾತಿಲ್ಲ ಗೊತ್ತ್ರಿ. ಆಯ್ಲಿ ಆಗೈತೆ ನನ್ನ ಫೇಸ್, ಅದಕ್ಕೆ ತೋರಿಸ್ಬೇಡ ಅಂತ ಹೇಳತ್ತಾರ. ಸೊ ಲೆಟ್ಸ್ ಗೋ ಗಾಯ್ಸ್, ಹೋಗೋಣಂತ ಬರ್ರಿ. ನಾವು ಪಟ್ ಗಾಡಿ ತೆಗೋಣಂತ. ಗಾಡಿ ಎಲ್ಲ ಗಾಯ್ಸ್ ಪಟ್ ಗಾಡಿ ಬರ್ಸೋಣಂತ. ಮೋಟ್ರು ಒಂದು 10,000 ಸೌಂಡ್ ಜೋರು ಅದ ಬರತೈತಿ. ಧೂಳ ನೋಡ್ರಿ, ಆಲ್ಮೋಸ್ಟ್ ಧೂಳನ ಇರ್ತೈತಿ. ಯಾಕಂದ್ರೆ ಮೇನ್ ರೋಡ್ ಆಕೈತಿ, ಅದಕ್ಕೆ ಸ್ವಲ್ಪ ಧೂಳ ಆಕೈತಿ. ಸೊ ಅದಕ್ಕೆ ನಾನು ಈಗ ವಿಡಿಯೋ ಇಲ್ಲಿ ಮಾಡೋದಿಲ್ಲ, ಸೀದಾ ಅಲ್ಲೇ ಹುಬ್ಳಿಗೆ ಹೋಗಿಂದ ವಿಡಿಯೋ ಮಾಡ್ತೀನಿ. ಅಲ್ಲೇ ಸೀದಾ ಅಲ್ಲಿವರೆಗೂ ಸ್ಟೇ ಡೌನ್ ಗಾಯ್ಸ್. ಸೊ ಗೈಸ್ ಫೈನಲಿ ಬಂದು ಈಗ ರೀಚ್ ಆಗಿವಿ. ಜಸ್ಟ್ ನೋಡಿ ಒಂದು ಹೇಳ್ಬೇಕಂತ ಮಮ್ಮಿ ಕಾಲ್ ಮಾಡಿ ಹೇಳ್ತಂತ ಗೈಸ್. ಸೊ ಗೈಸ್ ಈಗ ಜಸ್ಟ್ ಬಂದ್ವಿ ನಾವು. ಬಂದು ಗಾಡಿ ಇಲ್ಲೇ ಫ್ರೆಂಡ್ ನನಗೆ ಫೋನ್ ಮಾಡಿದ್ದ ಎಲ್ಲದಿಲ್ಲ ಅಂತ. ಗಾಡಿ ತೊಂಬರಾತಿನ ಅಂತ ಕೇಳಿದ ಗಾಡಿ ತೊಂಬರಾತಿಲ್ಲ ಅಂತ ಹೇಳಿದೆ. ಫೋನ್ ಮಾಡದ ಈಗೂ ಫೋನ್ ಮಾಡಿದ ಗಾಡಿಯಲ್ಲಿ ಮುಚ್ಚಿಟ್ಟೇನೆ ಫೈಂಡ್ ಔಟ್ ಮಾಡ್ತಾನೆ. ಲೆಟ್ಸ್ ಸಿ ಗೈಸ್. ಒಂದು ಮನೆ ಇಲ್ಲೇ ಐತ್ರಿ, ಇಲ್ಲೇ ಐತೆ ಒಂದು ಮನೆ.
ಗಾಡಿ ಗ್ಯಾಸ್ ಹಿಡಿತಾನೆ. ಅದಕ್ಕೆ ನಂತ ಕೂದಲೆಲ್ಲ ನೋಡಿ ಎಲ್ಲ ಬೆಂಡಾಗಿರ್ತಾವಲ್ಲ, ಸೊ ಅದಕ್ಕೆ ನಾ ಒಂದು ಸ್ವಲ್ಪ ತಲೆ ಬಾಚ್ಕೊಂಡೇನಿ, ಗೊತ್ತಾ ಹಿಡಿಬಾರ್ದಂತ. ನೋಡೋಣಂತ ಗಾಡಿ ತಂದಿಲ್ಲ ಅಂತ ಹೇಳ ನಾವು ಹಂಗೆ ಸ್ವಲ್ಪ ಪ್ರ್ಯಾಂಕ್ ಮಾಡೋಣ ನೋಡೋಣ ಏನಂತ ರಿಯಾಕ್ಟ್ ಹೆಂಗೆ ಮಾಡ್ತಾನಂತ. ಬಿಸಿಲು ಭಾಳ ಐತ್ರಿಪ್ಪ. ನಮ್ಮ ಮಮ್ಮಿ ಕಾಲ್ ಮಾಡಿ ಹೇಳಿದೆ, ಎದಕ್ಕೆ ಹೇಳ್ರಿ ಮಮ್ಮಿ, ನಾವು ಒಬ್ಬನೇ ಹೋಗ್ಬೇಕಾದ್ರೆ ಗಾಡಿ ತೊಗೊಂಡು ರೀಚ್ ಆಗ್ಬೇಕಂತಂದ್ರೆ ನಾನಾಗಿರಲಿ ನಮ್ಮ ತಮ್ಮ ಆಗಿರಲಿ ನಾವೆಲ್ಲ ದೂರ ಹೊಂಟೇವು ಅಂದ್ರೆ ನಮ್ಮ ಮಮ್ಮಿಗೆ ಕಾಲ್ ಮಾಡಿ ಹೇಳಬೇಕು, ನಾವು ಒಬ್ಬರು ಹೊಂಟೇವು ಅಂದ್ರೆ. ನಮ್ಮ ಮಮ್ಮಿ ಇದ್ರೆ ಇನ್ನೂ ಒಂದು ಮಾತು ಬೇರೆ. ಫೈನಲಿ ಅವ್ರ ಮನೆ ಕಡೆ ಬಂದೀವಿ. ಯಾರ್ದ ಅವ್ರದ್ದು ಕಾರ್ ಬೇಕು. ಬಸ್ಸಿಗೆ ಬಂದೆ ಅಪ್ಪ, ಲೇಟ್ ಆತ. ಬಸ್ಸಿಗೆ ಬಂದಿನ ಬಸ್ಸಿಗೆ ಬಂದಿನ ಕರೆನೇ ನಡ್ಕೊಂತ ಬಂದೇನಿ ಈಗ. ಸೊ ಫೈನಲಿ ಅವ್ರ ಮನೆಗೆ ಈಗ ಜಸ್ಟ್ ಬಂದಿರಿ. ಅವ್ರ ಅಜ್ಜಿ ಮಾತಾಡ್ತಾರೆ ಅಂತ ಒಂದು ಸ್ವಲ್ಪ ಮಾತಾಡಿ ಆದ್ಮೇಲೆ ಎಲ್ಲ ಸಿಗ್ತೇವೆ ಅಂತ. ಆಮೇಲೆ ಗಾಡಿ ಎಲ್ಲ ಹಚ್ಚೇನ್ರಿ. ಹುಬ್ಳ್ಯಾಗ ಭಾಳ ಕೆಟ್ಟ ಬಿಸಿಲು ಐತಪ್ಪ. ನಮ್ಮ ಧಾರವಾಡದಾಗ ಸ್ವಲ್ಪ ತಂಡ ಐತ್ರಿ ಗೈಸ್ ಅಲ್ಲರ, ಬಟ್ ಇಲ್ಲೇ. ಸೊ ಫೈನಲಿ ಈಗ ಹೊಂಟೇವಿ. ನಮ್ದು ಸ್ವಲ್ಪ ಡಾಕ್ಯುಮೆಂಟೇಷನ್ ವರ್ಕ್ ಐತಿ. ಡಾಕ್ಯುಮೆಂಟೇಷನ್ ಅಲ್ಲಿ ಹೋಗಿಂದ ಬಸ್ ಹತ್ತಬೇಕು, ಅಲ್ಲಿಂದ ಬಸ್ ಹತ್ತಿಟ್ಕೊಳ್ಳೆ ಇಲ್ಲೇ ಜೆರಾಕ್ಸ್ ಮಾಡಿಸೋಣ ನಡಿತೈತಿ. ಇಲ್ಲಿ ಮಾಡಿಸುಂಬ ರೂಪಾಯಿ ಇಲ್ಲೇ ಹತ್ರ ಆಕೈತಿ. ನಡಿತಿತ್ತು ಬಾ ರೂಪ ನಡಿತೈತಿ ಬಾ. ಯಾಕೆ ಕ್ಯಾಮ್ರಾ ಹಿಡ್ಕೊ. ಈಗ ನರ್ವಸ್ನೆಸ್ ಹೋಗೈತು ಅಷ್ಟಿಲ್ಲ. ಎಲ್ಲಾರು ನನಗೆ ನೋಡತ್ತಾರ, ಅವ್ರು ನೋಡಕ್ಕೆ ಒಂದು ಕುಂದ್ರಾಗ ಬರಬೇಡ. ಸೊ ಭಾಳ ನನಗೂ ರಗಡ್ ಆತ್ರಿಪ್ಪ ಗಾಡಿ. ಗಾಡಿ ತೊಗೊಂಬಂದೇನಿ, ನನಗೆ ಗೊತ್ತೇ ಇಲ್ರಿ. ಕರೆಳ ನೀ ಗಾಡಿನ ತೊಗೊಂಬಂದೇನಿ ಅಂತ ತಿಳ್ಕೊಂಡಿದ್ದೆ, ಗಾಡಿ ತೊಗೊಂಬಂದಿಲ್ಲ ಅಂತ ತಿಳ್ಕೊಂಡಿದ್ದೆ. ತೊಗೊಂಬಂದಿಲ್ಲ ನಾಗ ಗಾಡಿ ತೊಗೊಂಬಂದೇನಿ. ಇಲ್ಲೇತಲ್ಲ ಪ್ರ್ಯಾಂಕ್ ರೀ, ಪ್ರ್ಯಾಂಕ್ ಫುಲ್. ನೀವು ಫುಲ್ ಸೀರಿಯಸ್ ತಗೊಂಡಿದ್ದೇನಾ? So guys, finally he got a prank. Congratulations brother. Heavy ಹೆಂಗಿತ್ತು prank ಹಂಗೆ? ಹೆಂಗಿತ್ತು? ನೀ ಕರೆಯಳ? ಮಾನಸಿಕ ಆಗ್ಬಿಟ್ಟೆ. ಫೋನ್ ಮಾಡಿದಾಗ ಏನು ತಿಳ್ಕೊಂಡಾನ ಗೊತ್ತ್ರಿ? ಫೋನ್ ಮಾಡಿದಾಗ ಚಿಗರಿ ಬಸ್ತಾವ ಬರತ್ತ ತಿಳ್ಕೊಂಡಾನ. ಮನಿದಾಗ ಇವ್ರು ರಜ್ಜಾರ್ ಕೇಳತ್ತಾರ ಗಾಡಿ ತೊಗೊಂಬಂದಾನ. ಇವನು ನನಗೆ ಗಾಡಿ ನಿನ್ನ ಮುಖ ಹೆಂಗೈತಿಲ್ಲಿ ಯಾರ್ಗ ಎದಕ್ಕೆ ಯಾರು ಏನು ಮಾಡ್ತಾರೆ ನಿನಗೆ ಪ್ರ್ಯಾಂಕ್? ನಿನಗದ ಗಾಡಿ ಕೊಟ್ಟು ಕಳ್ಸಾತಿದ್ದಿಲ್ಲ, ಅದಕ್ಕೆ ನಾನು ವರ್ಕ್ ಭಾಳ ಅದಾವ, ಅದಕ್ಕೆ ಗಾಡಿ ತೊಗೊಂಬಂದಿನಿ ಗೈಸ್. ಸೊ ಡಾಕ್ಯುಮೆಂಟೇಷನ್ ಎಲ್ಲ ಮುಗಿಸ್ಕೊಂಡು ಸಿಗ್ತೇನೆ ಅಂತ ಅಲ್ಲಿವರೆಗೂ ಸ್ಟೇಡ್ ಆನ್. ಗೈಸ್ ಫೈನಲಿ ಈಗ ಜಸ್ಟ್ ನಾವು ಶಾಪಿಂಗ್ ಬಂದಿದ್ವಿ ನೋಡ್ರಿ, ಸ್ಟುಡಿಯೋದ ಶಾಪಿಂಗ್ ಬಂದಿದ್ವಿ. ಸೊ ಎಲ್ಲ ಡಾಕ್ಯುಮೆಂಟೇಷನ್ ವರ್ಕ್ ಮುಗಿಸ್ಕೊಂಡು ಈಗ ಜಸ್ಟ್ ಚಾ ಕುಡಿದು ಮನೆಗೆ ಡ್ರಾಪ್ ಮಾಡಿ ಆಸ್ ಅ ಪ್ರ್ಯಾಂಕ್ ಬಾಯ್ ಮನೆಗೆ ಡ್ರಾಪ್ ಮಾಡಿ ಸಿಗ್ತೇನೆ ಅಂತ ಅಲ್ಲಿವರೆಗೂ ಸ್ಟೇಡ್ ಆನ್ ಗೈಸ್. ಏನಂತ ಇನ್ನೊಮ್ಮೆ ಚಾ ಕುಡ್ದು ಮತ್ತೆ ಈಗ ಊಟ ಮಾಡಕ್ಕೆ ಹೋಗೋಣ ಅಂತ್ರಿ. ನಮ್ಮ ಮಮ್ಮಿ ಕರೆಯತ್ತಾರೆ ನಾವು ಬೇಕಾರೆ. ಸೊ ಗಾಯ್ಸ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಯಾರ್ಯಾರು ವಿಡಿಯೋ ಚಲೋ ಅನ್ಸಿತ್ತು ಅಂತಂದ್ರೆ ಹೋಗಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಗಾಯ್ಸ್. ಲಾಸ್ಟ್ ಇಂಟ್ರೋದಾಗ ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಹೋಗಿ ಫಾಲೋ ಮಾಡೋದು ನೆನಪಾರಬೇಡ್ರಿ. ಆಮೇಲೆ ಒಂದು ಸರ್ಪ್ರೈಸ್ ಐತಿ, ನೆಕ್ಸ್ಟ್ ವ್ಲಾಗ್ದಾಗ ಫುಲ್ ಕಂಟಿನ್ಯೂ ಆಗಿ ನೋಡಿರಿ. ಸೊ ಆ್ಯಂಡ್ ಅಲ್ಲಿ ಸಿಗ್ತೇನೆ. ಬಿ ಸೇಫ್, ಸ್ಟೇ ಸೇಫ್. ಬಾಯ್ ಗಾಯ್ಸ್, ಥ್ಯಾಂಕ್ ಯು.